ನಾವಿವತ್ತು ಬಂದಿರೋ ಪ್ಲೇಸು ಇದು ಒಂದು ಪ್ಲೇಸ್ ಅಲ್ಲ, ಇದು ಒಂದು ಪುಣ್ಯ ಭೂಮಿ ಅಂತಾನೆ ಹೇಳ್ಬೋದು. ಹೌದು, ನಾವಿವತ್ತು ವಿಸಿಟ್ ಮಾಡಿರೋದು ಕುಪ್ಪಳ್ಳಿ, ಕುವೆಂಪು ಅವರ ಜನ್ಮಭೂಮಿ. ಬನ್ನಿ ನೋಡೋಣ. ಪ್ರಕೃತಿ ಮಾತಾಡುತ್ತೆ ಅಂದ್ರೆ ಹೇಗಿರುತ್ತೆ ಗೊತ್ತಾ? ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಒಂದು ಸಣ್ಣ ಹಳ್ಳಿ ಕುಪ್ಪಳ್ಳಿ. ಇಲ್ಲಿ ಇದು ಸಾಧ್ಯ. ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಟ್ರಾವೆಲ್ ವಿತ್ ಮಿಸ್ಟರ್ ಅಂಡ್ ಮಿಸಸ್ ವ್ಲಾಗ್ಸ್. ಇವತ್ತು ನಾವು ಬಂದಿರೋದು ಕನ್ನಡದ ಆತ್ಮ ಹುಟ್ಟಿದ ನೆಲಕ್ಕೆ, ಕುಪ್ಪಳ್ಳಿ. ಹೆಸರು ಚಿಕ್ಕದಾಗಿದ್ರೂ ಇತಿಹಾಸ ದೊಡ್ಡದು. ಈ ನೆಲದಿಂದಲೇ ರಾಷ್ಟ್ರಕವಿ ಕುವೆಂಪು ಅವರು ಕನ್ನಡ ಸಾಹಿತ್ಯಕ್ಕೆ ಜನ್ಮ ಕೊಟ್ಟರು. ಈ ಹಳ್ಳಿ ಇವತ್ತಿಗೂ ಶಾಂತ, ಹಸಿರು, ಸಿಂಪಲ್. ಆದರೆ ಪ್ರತಿಯೊಂದು ಗಾಳಿ ಕವನ ಹೇಳುತ್ತದೆ. 1904 ಡಿಸೆಂಬರ್ 29 ಈ ಕುಪ್ಪಳ್ಳಿಯಲ್ಲಿಯೇ ಜನಿಸಿದರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಅಂದ್ರೆ ನಮ್ಮ ಕುವೆಂಪು.